ನಾನು ಒಂದೇ ಮದುವೆ ಆಗಿರೋದು, ಯುದ್ಧ ಮಾಡ್ತಾನೇ ಇರಬೇಕು. ಸುಖನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ. ಯಾವ ರೀತಿ ಇರುತ್ತೆ ಮದುವೆ ಆಗಿದ ಮೇಲೆ ಅಂತಂದರೆ, ನನ್ನ ಹಸ್ಬೆಂಡು ಆ್ಯನಿವರ್ಸರಿಗೆ ಕೇಕ್ ತೊಗೊಂಡು ಬಂದಿದ್ದಾರೆ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಆ್ಯನಿವರ್ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. 4th ಇಯರ್ ಕಂಪ್ಲೀಟ್ ಆಗಿ 5th ಇಯರ್ ಆ್ಯನಿವರ್ಸರಿ. ಲೈಫ್ ಯಾವ ರೀತಿ ಇರುತ್ತೆ ಮದುವೆ ಆಗಿದ ಮೇಲೆ ಅಂತಂದರೆ, ಇಟ್ಸ್ ಬ್ಯೂಟಿಫುಲ್ ಆಗಿರುತ್ತೆ ಲೈಫು. ಯಾಕಂತಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹಾಗೆ ಜಗಳಗಳು ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಎಲ್ಲದೂ ಇರುತ್ತೆ. ಮದುವೆ ಆಗಿರೋರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಎಲ್ಲರ ಲೈಫಲ್ಲೂ ಇಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಥರ ಏನಿರಲ್ಲ. ಲವ್ ಮಾಡಿರೋರು ಹಾಗೆ ಇರ್ತಾರೆ, ಗಂಡ ಹೆಂಡತಿ ಆಗಿದ್ಮೇಲೆ ಹೊಸದಾಗಿ ಮದುವೆ ಆಗಿರೋರು ಹಾಗೆ ಕಿತ್ಲಾಡ್ತಾರೆ. ಎಲ್ಲರದ್ದು ಒಂದೊಂದು ಜೀವನ ಒಂದೊಂದು ಥರ ಇರುತ್ತೆ. ಸೊ ನಮ್ಮದು ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ತುಂಬಾ ಕಷ್ಟಗಳನ್ನು ನೋಡಿದ್ದೀವಿ, ನಾನು ನನ್ನ ಗಂಡ. ಸುಖನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ. ಎರಡೂ ಒಟ್ಟಿಗೆ ನೋಡಿದಾಗೇ ಅದು ಸಂಸಾರ ಅನಿಸುತ್ತೆ. ಸೊ ಇದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀವಿ ಏನು, ಇಟ್ಸ್ ಸಿಂಪಲ್ಲಾಗಿ ಆ್ಯನಿವರ್ಸರಿ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಎಲ್ಲೋ ಟ್ರಿಪ್ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಸೊ ಓಕೆ ಅಂತ ಹೇಳಿದೆ. ನನಗೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡಿಸಿದ್ದಾರೆ ಆ್ಯನಿವರ್ಸರಿಗೆ. ತುಂಬಾ ಚೆನ್ನಾಗಿದೆ. ಅದನ್ನ ವ್ಲಾಗ್ನ ಹಾಕ್ತೀನಿ. ನೆಕ್ಸ್ಟು ಅದೊಂದು ಫುಲ್ ವ್ಲಾಗೇ ಇದೆ. ಸೊ ಏನು ತೊಗೊಂಡಿದ್ದೀನಿ ಏನು ಅಂತ ನಾನು ಫುಲ್ ವ್ಲಾಗೇ ಹಾಕಿರ್ತೀನಿ. ಆಲ್ರೆಡಿ ನಾನು ಇಸ್ಕೊಂಡಿರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಇವಾಗ ನೀವು ಆ ವ್ಲಾಗ್ ನೋಡಿದ ಮೇಲೆ ಇದನ್ನ ನೋಡ್ಬೋದು. ಸೊ ಬನ್ನಿ ಇವಾಗ ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಹೇಗೆ ಹೋಗುತ್ತೆ ಇವತ್ತಿನ ದಿನ ನೋಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್ ನೋಡಿ, ನಾವು ದೇವಸ್ಥಾನಕ್ಕೆ ಬಂದಾಯಿತು. ಇದು ಪಟೇಲಮ್ಮ ದೇವಸ್ಥಾನ. ಸೊ ನೋಡಿ, ಈ ರೀತಿ ಇದ್ದಾರೆ ಅಮ್ಮ. ತುಂಬಾ ಪವರ್ಫುಲ್ ಅಮ್ಮ ಇವರು. ಅಮಾವಾಸ್ಯೆ ದಿನ ಲೈಕ್ ಹುಣ್ಣಿಮೆ ದಿನ ಈ ರೀತಿ ಏನಾದರೂ ಬೇಡ್ಕೊಂಡ್ರೆ ಅದು 100% ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಈ ಅಮ್ಮಂದು. ಸೊ ಅದಕ್ಕೋಸ್ಕರ ನಾವು ಈ ದೇವರಿಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹಿಂಗೇನಾದರೂ ಫಂಕ್ಷನ್ ಇದ್ದರೆ ಈ ರೀತಿ ಬರ್ತಾ ಇರ್ತೀವಿ. ಸೊ ನೋಡ್ಬೋದು ಇಲ್ಲಿ ನನ್ನ ಮಗಳು ಆಚೆ ನನ್ನ ಹಸ್ಬೆಂಡ್ಗೆ ಹಿಂಸೆ ಕೊಡ್ತಾ ಇದ್ದಾಳೆ, ಬಿಕಾಸ್ ಅವಳು ರೋಡಿಗೆ ಹೋಗ್ಬೇಕಂತ. ಸೊ ಫೈನಲ್ ಆಗಿ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ. ಮಗಳು ನೋಡಿ ಮೇನ್ ರೋಡಿಗೆ ಹೋಗ್ತಾ ಇದ್ದಾಳಲ್ಲಿ. ಬಸ್ಗಳು ಬರ್ತಾ ಇದೆ, ಅವಳು ಹೋಗ್ಬೇಕಂತೆ. ಅಮ್ಮ ಅಯ್ಯೋ ಬಂಗಾರೆ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯಿತು. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ನಮ್ಮ ಪುಟಾಣಿ. ಸೊ ಇಲ್ಲಿ ಹಾಗೆ ಒಂದು ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಇದೆ ನಮ್ಮ ಮನೆ ಹತ್ರನೇ. ಸೊ ಅದಕ್ಕೆ ಆ ಗ್ರೌಂಡಿಗೆ ಬಂದುಬಿಟ್ವಿ. ಮಾತಾಡಿಕೊಂಡು ಮನೆಗೆ ಹೋದರೆ ಆಯಿತು ಅಂತ. ಸೊ ಫೈನಲ್ ಆಗಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂದುಬಿಟ್ಟು 4 ವರ್ಷ ತುಂಬಿ 5 ವರ್ಷಕ್ಕೆ ಬಂದಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಯುದ್ಧ ಮಾಡೋ ಥರ ಇದೆ. ಯುದ್ಧ ಮಾಡ್ತಾನೇ ಇರಬೇಕು. ಯುದ್ಧದಲ್ಲಿ ಜಯನೂ ಇರುತ್ತೆ, ಸೋಲು ಇರುತ್ತೆ ಅಲ್ವಾ? ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಿದ್ದಾರೆ. ಹೌದು, ಕಷ್ಟನೇ ಇರುತ್ತೆ, ಸುಖನೇ ಇರುತ್ತೆ. ಮದುವೆ ಆಗಿದ್ಮೇಲೆ ಅಂತಂದರೆ ಎಲ್ಲದೂ ಸುಖನೇ ಇರುತ್ತೆ, ಎಲ್ಲದೂ ಸಿಹಿನೇ ಇರುತ್ತೆ ಅನ್ನೋ ಥರ ಇರಲ್ಲ. ಎಲ್ಲರ ಜೀವನನೂ ಅಷ್ಟೇ ಅನಿಸುತ್ತೆ. ಮೇ ಬಿ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಮದುವೆ ಆಗಿದ್ಮೇಲೆ ಎಲ್ಲರೂ ಹೇಳ್ತಿರ್ತಾರಲ್ವ, ಸೊ ಮದುವೆ ಆಗಿದೆಯಾ ಮಗ, ಇನ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು, ನಿನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಆ ರೀತಿ ನಮ್ಮ ಮದುವೆ ಆಗಿದ್ಮೇಲೆ
ಎಲ್ಲ ಥರನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ, ಸುಖನೂ ನೋಡಿದ್ದೀವಿ. ಸೊ ನಮ್ಮ ಆ್ಯನಿವರ್ಸರಿ ಫೈನಲಿ ಇವಾಗ 4 ವರ್ಷ ತುಂಬಿ 5 ವರ್ಷಕ್ಕೆ ಬೀಳ್ತಾ ಇದೆ. ಇನ್ನು ತುಂಬಾ ಇನ್ನು ಎಷ್ಟು ವರ್ಷ ಸಾಧ್ಯ ಆಗುತ್ತೋ ಅಷ್ಟು ವರ್ಷ ಚೆನ್ನಾಗಿ ಬದುಕಿ ಬಾಳಬೇಕು. ಹಾಗೆ ನನ್ನ ಮಗಳೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ಆಸೆ. ಸೊ ಅಷ್ಟೇ ಗೈಸ್, ನಾವು ಈ ರೀತಿ ಸಿಂಪಲ್ಲಾಗಿ ನಮ್ಮ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದೀವಿ. ಸೊ ಹೇಳಿ, ಏನಾದರೂ ಮಾತಾಡಿ. ನನ್ನ ಮದುವೆ ಆಗಿದ್ಮೇಲೆ ಏನು ಅನ್ನಿಸ್ತು? ನನ್ನ ಜೊತೆ ಇಷ್ಟು ವರ್ಷ 4 ವರ್ಷ ಜೀವನ ಮಾಡಿದಾರಲ್ಲ, ನನ್ನ ಮದುವೆ ಮಾಡ್ಕೊಂಡಿದ್ದು ಒಳ್ಳೇದು ಅನ್ನಿಸ್ತಾ ಇಲ್ಲ ಯಾವ ಥರ ಅನ್ನಿಸ್ತು? ಒಳ್ಳೆಯದು ಕೆಟ್ಟದ್ದು ಅಂತಲ್ಲ, ಎಲ್ಲದರಲ್ಲೂ ನೆಗೆಟಿವ್ ಪಾಸಿಟಿವ್ ಇರುತ್ತೆ. ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು, ಆವಾಗಲೇ ಜೀವನ ಚೆನ್ನಾಗಿರುತ್ತೆ. ಈಗ ಎಕ್ಸ್ಪೆಷಲಿ ಈಗ ನನ್ನ ಮದುವೆ ಆಗಿದ್ಮೇಲೆ ಇವಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳಪ್ಪ ಅನ್ನೋ ಥರ ಇದೆಯಾ? ಹೆಂಗೆ ಏನು ಅನ್ನಿಸ್ತು ಜೀವನ? ಇವಾಗ ನಾನು ಒಂದೇ ಮದುವೆ ಆಗಿರೋದು, ಇನ್ನೊಂದು ಮದುವೆ ಆದರೆ ಅವಳು ಹೆಂಗೆ ಟಾರ್ಚರ್ ಕೊಡ್ತಿದ್ಲೋ ಇಲ್ಲೋ ಅಂತ ನೀನು ಕಂಪೇರ್ ಮಾಡಿ ಹೇಳ್ಬೋದು. ಸೊ ಇದಕ್ಕೆ ಕಂಪ್ಯಾರಿಸನ್ ಎಲ್ಲ ಮಾಡಬಾರ್ದು. ಹೌದು, ಬಾ. ಅರ್ಥ ಆಯ್ತಾ? ನೀನು ಬಾ ಮುಂದೆ. ಸೊ ಅಷ್ಟೇ. ಗೋಲ್ ಏನಂತಂದರೆ, ನಾವು ಸಾಯೋ ತನಕನೂ ಚೆನ್ನಾಗಿರಬೇಕು, ನನ್ನ ಮಗಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು, ಅದು ನಮ್ಮದು ಗೋಲು. ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ದುಡಿಬೇಕು. ಎಲ್ಲರದ್ದು ಅಷ್ಟೇ ಅಲ್ವಾ? ಲೈಕ್ ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ ಇರುತ್ತೆ. ಇನ್ನು ಒಬ್ಬೊಬ್ರಿಗೆ ಎಷ್ಟು ಕಷ್ಟ ಕೊಡ್ತಾ ಇರ್ತೀನಿ. ಲೈಕ್ ಆ ಮಿಡಲಲ್ಲಿ ಅದೆಲ್ಲ ಯೋಚನೆ ಮಾಡಿದರೆ ನಮ್ಮದು ಜೀವನ ಮಿಡಲ್ ಫ್ಯಾಮಿಲಿ ಇದ್ರೂ ಲೈಕ್ ಚೆನ್ನಾಗಿದ್ದೀವಿ, ಇನ್ನು ಮುಂದೆನೂ ಅಷ್ಟೇ ಚೆನ್ನಾಗಿರ್ತೀವಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ಕೋಬೇಕಂತ ಹೇಳ್ತಾರಲ್ಲ. ಸೊ ಅಷ್ಟನ್ನೇ ಒಂದು ಸ್ವಲ್ಪ ನಮ್ಮ ಏನು ಆಸೆಗಳಿರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದರೆ ಇನ್ನೂ ಸ್ವಲ್ಪ ಜೀವನ ಚೆನ್ನಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಆ್ಯನಿವರ್ಸರಿಗೆ ಕೇಕ್ ತೊಗೊಂಡು ಬಂದಿದ್ದಾರೆ. ಇವಾಗ ಕಟ್ ಮಾಡಬೇಕು. ಸೊ ನಾನು ಹಸ್ಬೆಂಡು ಕಟ್ ಮಾಡ್ತೀವಿ ಇವಾಗ. ಬನ್ನಿ ಕಟ್ ಮಾಡೋಣ ನಿಮ್ಮ ಜೊತೆ. ಸೊ ಫ್ರೆಂಡ್ಸ್ ನೋಡಿ, ಕೇಕ್ ಕಟ್ ಮಾಡ್ತಿದ್ದೀವಿ ಇವಾಗ. ಫಸ್ಟು ಇದನ್ನು ಹಚ್ಬಿಡೋಣ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. 3 ವರ್ಷ ಹಿಂಗೆ ಇರಬೇಕು. ಥ್ಯಾಂಕ್ ಯು. ಅಷ್ಟೇ. ಜಾಸ್ತಿ ಉಳಿತೈತೆ ಇಷ್ಟು ವರ್ಷ ತಂದಿದ್ರು ನಾವು. ಇನ್ನೂ ಉಳಿತೈತೆ. ವಾವ್. ಸೊ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ ಮಾಡ್ತೀವಿ. ಹ್ಯಾಪಿ ಆ್ಯನಿವರ್ಸರಿ. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಆಲ್ರೆಡಿ. ಸೊ ನಾವಿಬ್ಬರೇ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೇಳೋಕ್ಕೆ ಚೆನ್ನಾಗೈತೆ ಕೇಕ್. ಇದನ್ನ ತಿನ್ನಮ್ಮ. ಬೇಡ ಬೇಡ. ಸೊ ಇಷ್ಟು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಸೊ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಆ್ಯನಿವರ್ಸರಿ ಗಿಫ್ಟು ಏನು ಕೊಟ್ಟಿದ್ದಾರೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ತುಂಬಾ ಲಾಂಗ್ ಆಗುತ್ತೆ ಅಂತಲೇ ನಾನು ಸಪ್ರೇಟ್ ಹಾಕ್ತಾ ಇದ್ದೀನಿ. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಜಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ಅದೇ ಏನು ಸರ್ಪ್ರೈಸ್ ಗಿಫ್ಟು, ಲೈಕ್ ಸರ್ಪ್ರೈಸ್ ಅನ್ನೋದಕ್ಕಿಂತ ನಾನೇ ಹೋಗಿ ತೊಗೊಂಡು ಬಂದಿದ್ದೀನಿ. ಅದೇನು ಗಿಫ್ಟು ಅಂತ ತುಂಬಾ ಲಾಂಗ್ ಇದೆ. ಸೊ ಅದಕ್ಕೋಸ್ಕರ ಅದೇ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡಿದ್ದೀನಿ. ಇದಿಷ್ಟಾಗಿತ್ತು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಆ್ಯನಿವರ್ಸರಿ ವ್ಲಾಗ್. ಸೊ ಅಷ್ಟೇ ಗೈಸ್, ತುಂಬಾ ಚೆನ್ನಾಗಾಯಿತು. ಸ್ಪೆಷಲ್ ಆಗಿ ಇತ್ತು ಇವತ್ತಿನ ದಿನ. ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.